ಅಭಿಷೇಕ ಮಾಡಿದ್ದೇನೆ. ದೇವಲೋಕದ ಮಂದಾರ ಪುಷ್ಪಮಾಲೆಯನ್ನು ಧರಿಸಿದ್ದೇನೆ. ಯಶೋಮತಿಗೆ ಮಾತು ಕೊಟ್ಟಂತೆ ಅರುಣನಿಗೆ ಮೋಕ್ಷವನ್ನು ಕರುಣಿಸಬೇಕು ತಾಯಿ. जय जय जगदम्बा जय जय भ्रमरांबा जय जय लोकनायकी जय तू परात्पर जय तू कामाक्षी जय नीलकंठराय ದುಷ್ಟರ ರಕ್ತ ಮಾಂಸಾದಿಗಳಿಂದ ಈ ಸ್ಥಳವು ಅಶುದ್ಧಿಯನ್ನು ಹೊಂದಿದೆ. ಇಲ್ಲಿಂದ ಮುಂದೆ ಪೂರ್ವಭಾಗದಲ್ಲಿ ಈ ಹಿಂದೆ ನಂದಿನಿ ಕೊಟ್ಟ ಮಾತಿನಂತೆ ಅವಳ ಕಟಿ ಪ್ರದೇಶದಲ್ಲಿ ನಿಗರೋಗಿ ಭ್ರಮರಾಂಬಿಕೆಯಾಗಿ ನೆಲೆಯಾಗ್ತೇನೆ. ಇನ್ನು ಮುಂದಕ್ಕೆ ಈ ಸ್ಥಳವು ಕಟೀಲು ಎನ್ನುವುದಾಗಿ ಪ್ರಸಿದ್ಧಿಯಾಗಲಿ. ಇನ್ನು ಮುಂದಕ್ಕೆ ಈ ಸ್ಥಳಕ್ಕೆ ಬರುವಂತಹ ನನ್ನ ಭಕ್ತಾದಿಗಳು ಮಾಘ ಶುದ್ಧದ ಪೌರ್ಣಮಿ ದಿನದಂದು ನಂದಿನಿಯಲ್ಲಿ ಮಿಂದು ಎಳನೀರಿನ ಅಭಿಷೇಕವನ್ನು ಮಾಡಿ ಹೂವಿನ ಪೂಜೆಯನ್ನು ಅರ್ಪಿಸಿ ಯಕ್ಷಗಾನ ನೃತ್ಯ ಗೀತಾದಿಗಳನ್ನು ಯಾರು ನನ್ನನ್ನು ಸಂತುಷ್ಟಿಪಡಿಸ್ತಾರೋ ಅವರದಂತ ಸಕಲಾಭಿಷ್ಟವನ್ನು ಈಡೇರಿಸಿಕೊಡ್ತೇನೆ. ಜಾಬಾಲಿ ದುಷ್ಟರ ಬಾಧೆಯಿಂದ ನೀನು ಅಡಗಿದಂತ ಗುಹೆಯು ಇನ್ನು ಮುಂದಕ್ಕೆ ಅಮರಕ ತೀರ್ಥ ಅಥವಾ ನೆಲ್ಲಿ ತೀರ್ಥ ಎಂಬುದಾಗಿ ಪ್ರಸಿದ್ಧಿಯಾಗಲಿ. ನಿಮಗೆಲ್ಲ ಶುಭವಾಗಲಿ. ಅದೃಶ್ಯರಾಗ್ತೇನೆ. ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬಂತಹ ಪುಣ್ಯ ಕಥೆ. ಈ ಕಥೆಯನ್ನು ಯಾರು ಆಡಿದ್ರು, ಯಾರು ಆಡಿಸಿದ್ರು, ಎಲ್ಲ ಯಾರು ಆಡುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟರು, ಯಾರೆಲ್ಲ ಭಕ್ತಿಯಿಂದ ಬೆಳಿಗ್ಗೆ ನನಗೆ ನೋಡಿದರು, ಅವರೆಲ್ಲವರಿಗೂ ನಾವು ನಂಬಿಕೊಂಡು ಬಂದ ನಮ್ಮ ಆರಾಧ್ಯ ಮೂರ್ತಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮ ಹಾಗೂ ಮಹಾಗಣಪತಿಯವರು ಅಲ್ಲದೆ ಇಲ್ಲಿ ಈ ಸ್ಥಳದಲ್ಲಿ ವಾಸವಾಗಿರುವ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲು ಎಂಬ ಹಾಗೆ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಮಂಗಳಾಂಗಿಯರಿಗೆ ಅಪ್ಪಣೆ ಕೊಡೋಣ.